ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಬನಶಂಕರಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬನಶಂಕರಮ್ಮ ದೇವಸ್ಥಾನದ ಸ್ಪೆಷಾಲಿಟಿ ಅಂದರೆ ನಿಂಬೆ ಹಣ್ಣಿನ ದೀಪ ಆರತಿ ಮಾಡೋದು. ಅದು ರಾವು ಕಾಲದಲ್ಲಿ ಆರತಿ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳಿ. ಬಟ್ ನಾವು ಇಲ್ಲಿ ಬರೋ ಅಷ್ಟರಲ್ಲಿ ತುಂಬ ರಶ್ ಆಗಿತ್ತು. ಎಷ್ಟು ಸ್ಪೆಷಲ್ ಎಂಟ್ರಿ ಕೂಡ ತುಂಬ ಕ್ಯೂ ಇತ್ತು. ನಾವು ಇಲ್ಲಿಂದ ಮುಗಿಸ್ಕೊಂಡು ಆರ್ಟ್ ಆಫ್ ಲಿವಿಂಗ್ ಹೋಗೋಣ ಅಂತಿದ್ವಿ. ಬಟ್ ಇಲ್ಲಿ ರಶಲ್ಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಪ್ಲಾನ್ನ ಕ್ಯಾನ್ಸಲ್ ಮಾಡೋಣ ಅಂದ್ಕೊಂಡು, ಬಟ್ ಇಷ್ಟು ದೂರ ಬಂದಿದ್ದೀವಲ್ಲ ಅಂತ ಹೇಳ್ಬಿಟ್ಟು ನಿಂಬೆ ಹಣ್ಣಿನ ಆರತಿ ತೊಗೊಂಡು ದೂರದಲ್ಲೇ ಆರತಿ ಮಾಡಿದ್ವಿ. ಬಟ್ ದೇವ್ರ ದರ್ಶನ ಏನು ಅಷ್ಟಾಗಲಿಲ್ಲ, ಸ್ವಲ್ಪ ಆಯ್ತು ಅಷ್ಟೇನೆ. ಪ್ರಸಾದ ತಗೊಂಡು ಮತ್ತೆ ನಾವು ಆರ್ಟ್ ಆಫ್ ಲಿವಿಂಗ್ ಕಡೆ ಹೊರಟ್ವಿ. ಫುಲ್ ರಶ್ ಇತ್ತು. ಅಲ್ಲಿ ದೇವಸ್ಥಾನ ಇದೆ, ಎಷ್ಟು ರಶ್ ಇತ್ತು ಅಂದ್ರೆ ಬರೀ ಹೊರಗಡೆಯಿಂದ ಬರೀ ದೀಪ ಹಚ್ಚಿ ಬಂದಿತ್ತು. ಹೊರಗಡೆ ಎಂಟ್ರೆನ್ಸ್ ಇಂದ ಎಷ್ಟು ರಶ್ ಇದೆ ಅಂದ್ರೆ ಸ್ಕೈ ಕ್ಲಿಯರ್ ಇದೆ, ಟ್ರಾಫಿಕ್ ಬಿಸಿ ಇದೆ. ಅಲ್ಲೆಷ್ಟು ಜಾಗ ಇರಲಿಲ್ಲ, ಇಲ್ಲ ಅಷ್ಟೇ. ಹಾಂ, ಅಲ್ಲಿ ನಿಲ್ಸೋಣ. ನಾವೀಗ ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ಇದ್ದೀವಿ. ಇಲ್ಲಿ ಮಧ್ಯಾಹ್ನ 2 ಗಂಟೆ ತನಕ ಊಟದ ವ್ಯವಸ್ಥೆ ಇರುತ್ತೆ. ಸೊ ಊಟಕ್ಕೆ ಹೋಗ್ಬಿಟ್ಟು ಸುತ್ತಾಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಬಟ್ ತುಂಬಾ ದೂರ ಇತ್ತು. ಇಲ್ಲಿ ಬಸ್ ತಗೊಂಡು ಹೋಗ್ಬೇಕಂತೆ. ಅದರದ್ದು ಆಶ್ರಮದ್ದೇ ಬಸ್ ಇದೆ. ನಮಗೆ ಅದು ಗೊತ್ತಾಗ್ಲಿಲ್ಲ, ಸುಮ್ಮನೆ ವಾಕಲ್ಲಿ ಬಂದ್ವಿ. ವಾಕ್ ಮಾಡ್ಕೊಂಡು ಹೋಗೋ ಅಷ್ಟರಲ್ಲೇ ಸುಸ್ತಾಗಿ ಹೋಯ್ತು. ಭೋಜನಾಲಯ ನಾವು ಮ್ಯಾಪ್ ನೋಡಿದಲ್ಲೇ ಬೇರೆ ಆಡಿಟೋರಿಯಂ ಬಂದಿದ್ವಿ. ಈ ಆಡಿಟೋರಿಯಂ ತುಂಬ ದೊಡ್ಡದಾಗಿತ್ತು. ಬಟ್ ಅಲ್ಲಿ ಒಳಗೆ ಎಂಟರ್ ಆದಾಗ ಗೊತ್ತಾಯಿತು ಇದು ವಿಸಿಟರ್ ಸ್ಟೇಗೆ ಅಂತ ಹೇಳ್ಬಿಟ್ಟು. ಇಲ್ಲಿ ತುಂಬ ಜನ ರೆಸ್ಟ್ ಮಾಡ್ತಾಯಿದ್ರು, ಮೆಡಿಟೇಷನ್ ಮಾಡ್ತಾಯಿದ್ರು. ನಾವಿಲ್ಲಿ ಕನ್ಫ್ಯೂಸ್ ಆಗಿ ಬಂದಿದ್ದೀವಿ ಅಂತ ಗೊತ್ತಾಯಿತು. ಸೊ ಹಾಗಾಗಿ ಹಿಂದೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಇಲ್ಲಿ ತುಂಬ ಆಡಿಟೋರಿಯಂ ಒಂದೇ ಥರ ಇದೆ, ಗೊತ್ತೇ ಆಗಲ್ಲ ಎಲ್ಲಿದೆ ಅಂತ ಹೇಳ್ಬಿಟ್ಟು. ರೂಟ್ ಮ್ಯಾಪ್ ಹಾಕ್ಕೊಂಡು ಬರಬೇಕು. ನಾವು ಈ ಫ್ಲೋರಿಗೆ ಲಿಫ್ಟಲ್ಲಿ ಬಂದಿದ್ವಿ, ಹಾಗಾಗಿ 3rd ಫ್ಲೋರಿಗೆ ಹೋಗ್ಬಿಟ್ಟಿದ್ವಿ. ಅದಕ್ಕೆ ನಡ್ಕೊಂಡು ಕೆಳಗಡೆ ಯಾವ್ಯಾವ ಫ್ಲೋರ್ ಇದೆ ಅಂತ ನೋಡ್ಕೊಂಡು ಹೋಗ್ತಾ ಇದ್ವಿ. 2nd ಫ್ಲೋರಲ್ಲೂ ಅದಿರಲಿಲ್ಲ ಊಟದ ವ್ಯವಸ್ಥೆ. ಕೆಳಗಡೆ ಸ್ಟೆಪ್ಪಿಗೆ ಹೋದ್ವಿ, ಅಲ್ಲಿ ಹೆಂಗೂ ಊಟದ ವ್ಯವಸ್ಥೆ ಇತ್ತು. ಸೊ ನಾವಿಲ್ಲಿ ಊಟ ಮುಗಿಸ್ಕೊಂಡು ಕೆಳಗಡೆ ಬಂದ್ವಿ. ಊಟ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ನಾವಿಲ್ಲಿ ಊಟ ಮುಗಿಸ್ಕೊಂಡು ಕೆಳಗಡೆ ಸ್ಟೆಪ್ಪಿಗೆ ಬಂದ್ವಿ. ಅಲ್ಲಿ ಸ್ಟಾಲು ಮತ್ತು ಬೇಕ್ರೀಸು ಆ ಥರ ಎಲ್ಲ ಇತ್ತು. ಅಲ್ಲೊಂದು ಐಸ್ ಕ್ರೀಮ್ ತೊಗೊಂಡು ತುಂಬ ಬಿಸಿಲಿತ್ತು ಮಾತ್ರ. ಇಲ್ಲೊಂದು ಸ್ವಲ್ಪ ರೂಟ್ ಮಿಸ್ ಆಯಿತು ನಮಗೆ. ಬ್ರಿಡ್ಜು ಬಂದಿದ್ದು ಎಲ್ಲಿ ಹೇಳು? ಅಲ್ಲಿಂದ ಹಂಗೆ ಮೇಲೆ ಹಂಗೆ ಬಂದಿದ್ದು. ನಾವು ಬಂದಿದ್ದು ಇಲ್ಲಿ. ಫುಲ್ ಮೇಲೆ ಹೋಗೋಕ್ಕೆ ಹಿಂಗೂ ಹೋಗ್ಬೋದು, ಹೀಗೂ ಹೋಗ್ಬೋದು. ನಾವು ಬಂದಿದ್ದಿಲ್ಲಿ, ಎಲ್ಲ ಹೋಗ್ತಿದ್ದಾರೆ ಇಲ್ಲಿ. ನನ್ನ ನೋಡಕ್ಕೆ ಇವರೆಲ್ಲ ಬಂದಿರ್ತಾರೆ, ವಾಲಂಟಿಯರ್ಸ್ ಕೊಂಡಿರ್ತಾರೆ. ಸೇಮ್ ಡ್ರೆಸ್ ಕೊಡು. ಎಸ್, ನಾವು ರೆಡ್ಡಲ್ಲಿ ಇದ್ದೀವಿ, ಪ್ಯೂರ್ ವೈಟ್ ಆಗಿದ್ದಾರೆ. ಎಷ್ಟು ಕೂಲಾಗಿದೆ ಗೊತ್ತಾ ಗೈಸ್, ಸಖತ್ತಾಗಿದೆ ಆಂಬಿಯನ್ಸ್, ವೆದರು. ಸಿ ಕ್ರಾಸ್ ವಾಕ್ ಮಾಡ್ಕೊಂಡು ಆರಾಮ. ಹೆಂಗಿದೆ ಕೃತಿ? ತುಂಬ ಚೆನ್ನಾಗಿದೆ. ಊಟ ಒಳ್ಳೆ ಕಾಡಿಗೆ ಬಂದಿರೋ ಥರ ಇದೆ ನಮಗೆ. ಅದು ಕೇಳಿಸ್ಕೊ ಅಂತಿದೆ. ಮಾತಾಡು ಧೀಮಂತ್. ನಾನು ನಾಟಕಿಲ್ಲ. ಕ್ಯಾಮ್ರಾಮನ್ ವಾಯ್ಸ್ ನಾವಿವತ್ತಿದ್ದೀವಿ ರವಿಶಂಕರ್ ಗುರುಜಿ ಆಶ್ರಮಕ್ಕೆ. ಸೇಮ್ ಹಿಂಗೆ ಬಂದಿದ್ದೀನಿ ನಾನು, ಸೇಮ್ ಅದೇ ಥರ ವಾಲಂಟಿಯರ್ಸ್ ಇದ್ದಂಗಿದೆ.
ಈ ಕಡೆಯಿಂದ ಹಿಂಗ್ ನಿಂತ್ಕೋಬೇಕು, ಲೈಟಿಂಗ್ ಹಿಂಗ್ ಬರ್ತವೆ. ಕರೆಕ್ಟ್. ಸೇವೆ ಮಾಡಿ ಸುಸ್ತಾಗಿರೋ ಮಕ್ಕ. ಮುಖ ಅಲ್ಲ ಮುಖ ಮಕ್ಕ ಮುಖ. ಇಲ್ಲಿ ಬೆಳಕಿದೆ ನೋಡಿ. ಮಳೆ ಬರ್ತಾ ಇದೆ. ಮಳೆ ಇವತ್ತೊಂದಿನ ಸ್ಟಾಪ್ ಆಗಿದ್ರೆ ಮಳೆ ಈಗ ಸ್ಟಾರ್ಟ್ ಆಗ್ತಾ ಇದೆ. ಕಾಡು. ಇಲ್ಲಿ ಒಬ್ಬರೇ ನಡ್ಕೊಂಡ್ ಬರೋಕ್ಕೆ ಸೇಮ್ ಫೀಲ್ ಆಗುತ್ತೆ. ಬಂದಾಗಿಂದ 2ನೇ ಬಾಟಲ್ ನೀರು ಕುಡಿತಾ ಇದೆ. ಫುಲ್ ಸುತ್ತಾ ಇದೀನಲ್ಲ ಗೈಸ್, ಅದಕ್ಕೆ ಫುಲ್ ಸುಸ್ತು. ಬೊಟ್ಟೆ ಬಾಯ ಬ್ಯಾಂಬೂ ಇದ್ರಲ್ಲಿ ಮಾಡಿರೋದು ಇದು ಕೆಳಗೆ. ಇಲ್ಲಿ ಇದು ಎಷ್ಟು ಕಿಲೋಮೀಟರ್, ಎಷ್ಟು ಎಕರೆ ಇರ್ಬೋದು ಅಂತ ಗೈಡ್ ತಗೊಂಡಿದ್ರೆ ಅಲ್ವಾ? ಗೈಡ್ ತಗೊಂಡಿದ್ರೆ ಪಕ್ಕ ಅಂದ್ರೆ ಇನ್ನೇನು ಇದನ್ನು ಬೇಲೂರು ಟೆಂಪಲ್. ಆದ್ರೂ ಇನ್ಫಾರ್ಮೇಶನ್ ಇರುತ್ತೆ ಕೃತಿ ಏನೇನು ಅಂತ. ಅವರು ಕೊಡೋ ಇನ್ಫಾರ್ಮೇಶನ್ ನೀವು ಇಂಥ ಸೇವೆ ಮಾಡ್ಬೋದು, ಇಂಥದ್ದು ಮಾಡ್ಬೋದು. ಯಾರಿಗೆ ಗೊತ್ತು ಆ ಕಡೆ ಮಳೆ ಇಲ್ಲ ಅಂದ್ರೆ. ಈ ಆಶ್ರಮದಲ್ಲಿ ಅಲ್ಲಲ್ಲಿ ಸ್ಟಾಲ್ಗಳು ಮತ್ತು ಸ್ಟೋರ್ಗಳು ಇದೆ. ಇಲ್ಲಿ ರವಿಶಂಕರ್ ಗುರೂಜಿದೇನೆ ಬುಕ್ಸ್ಗಳೆಲ್ಲ ಇತ್ತು. ರವಿಶಂಕರ್ ಗುರೂಜಿದು ಒಂದು ಥ್ರೆಡ್ಡಲ್ಲಿ ಆರ್ಟ್ ಮಾಡಿರೋದಿತ್ತು. ಇದಂತೂ ತುಂಬ ಇಷ್ಟ ಆಯಿತು. ಇದು ಪ್ರೈಸು ಮಾತ್ರ ಅಷ್ಟೇ ಇತ್ತು. ಇದರಲ್ಲಿ ಬುಕ್ಸ್ ಎಲ್ಲ ತುಂಬ ಚೆನ್ನಾಗಿದ್ವು. ಬಟ್ ಕನ್ನಡ ನಾನು ನೋಡ್ದಂಗೆ ಕನ್ನಡ ಬುಕ್ಸು 1 ರಾ ಇತ್ತು. ಇನ್ನೆಲ್ಲ ಇಂಗ್ಲೀಷು, ತೆಲುಗು, ತಮಿಳು, ಬೇರೆ ಅದರ್ ಲ್ಯಾಂಗ್ವೇಜಸ್ಸೇ ಇತ್ತು. ಅದರಲ್ಲಿ ನನಗೆ ಈ ರಾಮಾಯಣ ಮಹಾಭಾರತ ಬುಕ್ ಮಾತ್ರ ತುಂಬ ಚೆನ್ನಾಗಿತ್ತು. ಇಲ್ಲಿ ಪ್ರೈಸಸ್ ಕೂಡ ಅಷ್ಟೇ ತುಂಬ ಜಾಸ್ತಿ ಇದೆ. ಅಂದರೆ ಫಾರಿನರ್ಸೇ ಜಾಸ್ತಿ ಇಲ್ಲಿ ಪರ್ಚೇಸ್ ಮಾಡೋದು. ಇಲ್ಲಿ ಬೇರೆಯವ್ರು ಬಂದು ಪರ್ಚೇಸ್ ಮಾಡೋದು ಅಷ್ಟೊಂದೇನಿಲ್ಲ ಅನಿಸುತ್ತೆ. ಬಟ್ ಈ ಬುಕ್ ಮಾತ್ರ ತುಂಬ ಚೆನ್ನಾಗಿತ್ತು. ಇದ್ರ ಸ್ಕೆಚ್ ಆರ್ಟೇ ತುಂಬ ಚೆನ್ನಾಗಿತ್ತು. ಅದ್ರ ಪ್ರಿಂಟ್ ಔಟು, ಸ್ಕೆಚ್ ಆರ್ಟು ಎಲ್ಲ ತುಂಬ ಚೆನ್ನಾಗಿತ್ತು. ಪ್ರೈಸ್ ಮಾತ್ರ ತುಂಬ ಜಾಸ್ತಿ ಇತ್ತು. ಈ ಬುಕ್ಕಲ್ಲಿರೋ ಇಮೇಜಸ್ಗಳೇ ರಾಮಾಯಣದ ಫುಲ್ ಸ್ಟೋರಿ ಹೇಳ್ತಾ ಇತ್ತು. ಈ ಬುಕ್ಕಲ್ಲಿ ಇಮೇಜಸ್ಗಳನ್ನೇ ಹೈಲೈಟಿಂಗ್ ಆಗಿ ಮಾಡಿ ರೈಟಿಂಗ್ಸಲ್ಲಿ ಚಿಕ್ಕದಾಗಿ ಬರ್ತಿದ್ರು. ಈ ಬುಕ್ ಮಾತ್ರ ತುಂಬ ಚೆನ್ನಾಗಿತ್ತು. ಅಲ್ಲೇ ಪಕ್ಕದಲ್ಲಿ ಒಂದು ಕ್ಲಾತ್ ಸ್ಟಾಲ್ ಇತ್ತು. ಹೋಗೋಣ ಅಂತ ಹೋದ್ವಿ. ಇಲ್ಲಿ ಕಾಟನ್ ಮೆಟೀರಿಯಲ್ ಚೆನ್ನಾಗಿರುತ್ತೆ ಅಂದ್ಕೊಂಡು ಹೋದ್ವಿ. ಬಟ್ ಅಷ್ಟೊಂದೇನು ಚೆನ್ನಾಗಿದೆ ಅಂತ ಅನ್ನಿಸ್ಲಿಲ್ಲ. ನಾನೊಂದು ವೈಟ್ ಕುರ್ತಾ ನೋಡೋಣ ಅಂತ ಅಂದ್ಕೊಂಡೆ. ಬಟ್ ಆ ಕುರ್ತಾಗೆ ಜಸ್ಟ್ ಕುರ್ತಾ ಟಾಪ್ ಅಷ್ಟೇ ಅದು. ಅದಕ್ಕೆ 2000 ಪ್ರೈಸ್ ಇತ್ತು. ಆ ಪ್ರೈಸಿಗೆ ವರ್ತಿದೆ ಅಂತೇನು ಅನ್ನಿಸ್ಲಿಲ್ಲ. ಇಲ್ಲಿ 2000ಇಂದ ಅಪ್ ಟು 10,000 ತನಕ ಪ್ರೈಸ್ ಹಾಕೊಂಡಿದ್ರು. ಬಟ್ ಆ ಪ್ರೈಸಿಗೆ ವರ್ತಾಗಿರೋ ಕ್ಲಾತ್ಸ್ ಅಂತ ನನಗಂತೂ ಅನ್ನಿಸ್ಲಿಲ್ಲ. ಅಲ್ಲೇ ಪಕ್ಕದಲ್ಲಿ ಸ್ಯಾರಿ ಸ್ಟಾಲ್ ಇತ್ತು. ಹೋಗೋಣ ಅಂತ ಹೋದ್ವಿ. ಸ್ಯಾರೀಸು ಅಷ್ಟೇ ಅಂತ ಏನು ಚೆನ್ನಾಗಿರಲಿಲ್ಲ. ಬಟ್ ಪ್ರೈಸ್ ಮಾತ್ರ ತುಂಬ ಚೆನ್ನಾಗಿ ಇಟ್ಕೊಂಡಿದ್ರು. ಒಂದೊಂದು ಸ್ಯಾರಿಗೂ ಒಂದೊಂದು ಪ್ರೈಸ್ ಇಟ್ಕೊಂಡಿದ್ರು. ಆ ಪ್ರೈಸಿಗಂತೂ ಆ ಸ್ಯಾರೀಸ್ ನಿಜವಾಗ್ಲೂ ವರ್ತಿರಲಿಲ್ಲ. ನಾನೊಂದು ಬ್ಲೂ ಕಲರ್ ಸ್ಯಾರಿ ನೋಡ್ತಿದ್ದೀನಿ. ಈ ಸ್ಯಾರಿ ಇದೆಯಲ್ಲ, ಈ ಸ್ಯಾರಿ ಮೆಟೀರಿಯಲ್ ಮಾತ್ರ ತುಂಬ ಚೆನ್ನಾಗಿತ್ತು. ಪ್ರೈಸ್ ಮಾತ್ರ 7,000 ಹಾಕೊಂಡಿದ್ರು. ಅಲ್ಲೇ ಪಕ್ಕದಲ್ಲಿ ರವಿಶಂಕರ್ ಗುರೂಜಿಯವರ ಮೆಮೋರಿಯಲ್ ಹಾಲ್ ಇತ್ತು. ಅಲ್ಲಿ ಗುರೂಜಿಯವರ ಯಂಗ್ ಏಜಿನ ಫೋಟೋಸ್ ಎಲ್ಲ ಹಾಕ್ಕೊಂಡಿದ್ರು. ಫೋಟೋಸ್ ಹಾಕಿದ್ರು. ಮತ್ತು ಆ ಗುರೂಜಿದು ಆಶ್ರಮ ಹೇಗೆ ಬಿಲ್ಡ್ ಆಯಿತು, ಈ ಬ್ರಾಂಚಸ್ ಎಲ್ಲೆಲ್ಲಿದೆ, ಈ ಬ್ರಾಂಚಸ್ನ ಹೇಗೆ ಇಂಪ್ರೂವ್ ಮಾಡಿದ್ವಿ ನಾವು, ಅದನ್ನೆಲ್ಲ ಕೆಳಗಡೆ ಮೇಲ್ಗಡೆ ಪಿಕ್ಚರ್ ಹಾಕಿ ಕೆಳಗಡೆ ಸ್ಟೋರೀಸ್ಗಳು ಬರೆದಿದ್ರು. ಇಲ್ಲಿ ಎಕ್ಸ್ಪ್ಲೈನ್ ಮಾಡೋರು ಕೂಡ ಇದ್ದರು. ಅಲ್ಲೇ ಕೆಳಗಡೆ ಓದ್ಕೊಂಡು ಹೋಗ್ಬೋದಿತ್ತು. ಎಕ್ಸ್ಪ್ಲನೇಷನ್ ತೊಗೊಂಡಿದ್ದಿದ್ರೆ ತೊಗೋಬೋದಿತ್ತು. ಈ ಆಶ್ರಮದ ಮೇಯ್ನ್ ಅಂದರೆ ಗುರೂಜಿಯವರ ಮೆಡಿಟೇಷನ್ ಹಾಲ್. ಅದು ಲೋಟಸ್ ಥೀಮಲ್ಲಿದೆ. ಬಟ್ ನಾವು ಅದನ್ನೆಲ್ಲ ಫಸ್ಟೇ ಒನ್ಸ್ ನೋಡಿದ್ವಿ. ಹಾಗಾಗಿ ಮತ್ತೆ ಸುತ್ತಾಡ್ಕೊಂಡು ಹೋಗೋದು ಬೇಡ ಅಂದ್ಕೊಂಡು ಮಳೆನೂ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಮ್ಮ ಪ್ಲ್ಯಾನ್ ಕೂಡ ಅಲ್ಲಿ ಸಡನ್ನಾಗಿ ಬೇರೆ ಕಡೆ ಚೇಂಜ್ ಆಯಿತು. ಹಾಗಾಗಿ ನಾವು ಹೊರಟ್ವಿ. ಇವಾಗ ಇಲ್ಲೇ ನಿಯರು ಸನ್ಸೆಟ್ ಪಾಯಿಂಟ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಊರಲ್ಲಿ ಕಾಯ್ತಾ ಇದ್ದಾರೆ. ನಾವಿಲ್ಲಿ ಗಾಡಿ ತಗೊತಾ ಇದ್ದೀವಿ.